ಬಾಬಣ್ಣ, ಪ್ರಕಾಶ್ ಬಾಬಣ್ಣ. ಸಭಾಪತಿಯವರೇ, ಮೊದಲನೇದಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಜನ ಬಜೆಟನ್ನು ಮಂಡನೆ ಮಾಡಿದ್ದನ್ನು ನೋಡಿ ನಾವು ಆ ಬಜೆಟನ್ನು ವಿಶೇಷವಾಗಿ ಸ್ವಾಗತವನ್ನು ಮಾಡ್ತಾಯಿದ್ದೀವಿ. ಒಂದು ವಿಷಯ, ಇವತ್ತಿನ ಪೇಪರ್ದಲ್ಲಿ ವಿರೋಧಿ ಪಕ್ಷದ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳಬಾರ್ದು. ಟೀಕೆಗಳಿಗೆ ಎಷ್ಟೋ ಸಮುದಾಯಕ್ಕೆ ಕೊಟ್ಟರು, ಅದರಿಂದ ಜನರಿಗೆ ಮನವರಿಕೆ ಆಗುವುದಿಲ್ಲ. ನಿಮ್ಮ ಕೆಲಸ ಸಾಧನೆ ಉತ್ತರವಾಗುತ್ತೆ ಎಂದು ಇವತ್ತಿನ ಪೇಪರ್ದಲ್ಲಿ ಬಂದಿದೆ. ಅಂದರೆ ಇವತ್ತಿನ ವಿರೋಧಿ ಪಕ್ಷದವರು ಎಷ್ಟೋ ನಮ್ಮ ಮುಖ್ಯಮಂತ್ರಿಗಳ ಮೇಲೆ, ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡಿದರೂ ಕೂಡ ಅದಕ್ಕೆ ಸಕಾರಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ. ಆ ದೃಷ್ಟಿಯಿಂದ ಅದರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ವಿಷಯ ಏನಂತಂದ್ರೆ, ನಮ್ಮ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಾದಾಗ ಮತ್ತು ಹಣಕಾಸಿನ ಸಚಿವರಾದಾಗ ಒಂದು ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿ ಇವತ್ತಿನ ಬಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರಂತೆ. ಇನ್ನೂ ಕೂಡ ಯಾರು ಮೆಡಿಕಲ್ ಕಾಲೇಜಲ್ಲಿ MBBS ಆಗಿದ್ದಾರೆ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಥಾನಮಾನ ಪಡೆದಿದ್ದಾರೆ, ಅವರು ಪ್ರತಿ ದಿವಸ ಹೇಳ್ತಾರೆ, ಇಲ್ಲ ನಮ್ಮಲ್ಲಿ ಬೆಳಗಾವಿಯಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ತಾವು ಮಾಡಿಕೊಟ್ಟಿದ್ದೀರಿ, ಇದರಿಂದ ಬಡ ಮಕ್ಕಳಿಗೆ ತುಂಬ ಅನುಕೂಲ ಆಗಿತ್ತು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ವಿಷಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೇನೆ. ಅದ ಪ್ರಕಾರ ಶರಣಪ್ರಕಾಶ್ ಪಾಟೀಲ್ ಅವರ ಗಮನ ಕೂಡ ನಾವು ತಂದಿದ್ದೀವಿ. ಏನಂತಂದ್ರೆ, ಚಿಕ್ಕೋಡಿಯಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲನ್ನು ತಾವು ಮಂಜೂರು ಮಾಡಬೇಕಂತೇಳಿ ಕೇಳ್ಕೊಂಡಿದ್ದೀವಿ. ಸಾಕಷ್ಟು ಕಳೆದ 3 ವರ್ಷಗಳಿಂದ ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ಕೋತಿದ್ದೀವಿ. ನಮ್ಮಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾನ್ಸರ್ ಪೇಷಂಟ್ ಇರೋದರಿಂದ ಅವರು ತಮ್ಮ ಅವರ ಕ್ಯಾನ್ಸರ್ ಆದಮೇಲೆ ಅವರು ಇಲ್ಲಿ ಉಪಚಾರ ಸಲುವಾಗಿ ಮಹಾರಾಷ್ಟ್ರದ ಕೋಲ್ಹಾಪುರ ಮತ್ತು ಮಿರಜ್, ಸಾಂಗ್ಲಿ ಆಸ್ಪತ್ರೆಗೆ ಹೋಗಿ ಸಾಕಷ್ಟು ಖರ್ಚನ್ನು ಮಾಡಿ ಬರ್ತಾಯಿದ್ದಾರೆ. ದಯವಿಟ್ಟು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡುವ ಹೇಳಿದಾಗ ಈ ಕ್ಯಾನ್ಸರ್ ಹಾಸ್ಪಿಟಲ್ ಬಗ್ಗೆ ನಾನು ಸ್ವಂತ ಮನವಿ, ನಾಗಲಿ ಗಣೇಶ್ ಹುಕ್ಕೇರಿ ಅವರಾಗಲಿ ಸ್ವಂತ ಮನವಿಯನ್ನು ಕೊಟ್ಟ ಈ ಬಜೆಟ್ನಲ್ಲಿ ತಾವು ಘೋಷಣೆ ಮಾಡಿ ಹಣ ಒದಗಿಸ್ಬೇಕಂತ ಹೇಳಿದ್ರಿ. ತಾವು ಘೋಷಣೆ ಮಾಡಿದರೆ ನಾವು 10 ಎಕರೆ ಜಮೀನವನ್ನು ಕ್ಯಾನ್ಸರ್ ಹಾಸ್ಪಿಟಲ್ಗೆ ಕೊಡ್ತೇವೆ ಅಂತ ಹೇಳಿದ್ದೀವಿ. ಆದರೆ ಈ ಬಜೆಟ್ ಬುಕ್ಕನ್ನು ನೋಡಿದಾಗ ಕ್ಯಾನ್ಸರ್ ಆಸ್ಪತ್ರೆ ಬಗ್ಗೆ ಯಾವುದೇ ವಿಚಾರವನ್ನು ಮುಖ್ಯಮಂತ್ರಿಗಳು ಮಂಡಿಸಿಲ್ಲ. ಅದೇ ಪ್ರಕಾರ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಈ ಕಾಳಮೋಡಿ ಡ್ಯಾಮ್ದಿಂದ ನಮಗೆ 4 TMC ನೀರನ್ನು ಪ್ರತಿ ವರ್ಷ ಬಿಡಬೇಕು ಅವರು. ಇದು ಭಾಳ ಹಳೆಯ ಹಿಂದೆ SM ಕೃಷ್ಣ ಮುಖ್ಯಮಂತ್ರಿ ಇದ್ದಾಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸರ್ಕಾರದ ಒಪ್ಪಂದ ಮೇರೆಗೆ ಕಾಳಮೋಡಿ ಡ್ಯಾಮ್ದಿಂದ ನಮ್ಗೆ 4 TMC ನೀರನ್ನು ಬಿಡಬೇಕು. ಆದರೆ ಪ್ರತಿ ವರ್ಷ ಮಹಾರಾಷ್ಟ್ರದ ಸರ್ಕಾರದವರು ಏನೋ ಒಂದು ಕುಂಟು ನೆವ ಹೇಳಿ 4 TMC ನೀರನ್ನು ಕರ್ನಾಟಕ ರಾಜ್ಯದ ವೇದಗಂಗಾ ಮತ್ತು ದೂಧಗಂಗಾ ನದಿಗೆ ನೀರನ್ನು ಬಿಡ್ತಾಯಿಲ್ಲ. ಅದನ್ನು ಸಮರ್ಪಕವಾಗಿ ನೀರು ಬಿಡುವ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಂತ ಅವರಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊತಾ ಇದ್ದೇನೆ. ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಮತ್ತು ಕಾಳಮೋಡಿ ಡ್ಯಾಮ್ದಿಂದ ನೀರನ್ನು ಸರಿಯಾಗಿ ನಮಗೆ ಬಿಡಬೇಕಂತೇಳಿ ನಾನು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ವಿಶೇಷವಾದ ಮನವಿಯನ್ನು ಮಾಡ್ಕೋತೀನಂತ ಈ ಸಂದರ್ಭದಲ್ಲಿ ಹೇಳಿ, ಹೆಚ್ಚಾಗಿ ನಾನು ಹೆಚ್ಚಿಗೆ ಮಾತಾಡಿದ ಒಳ್ಳೆಯ ಒಂದು ಬಜೆಟನ್ನು ಮಂಡನೆ ಮಾಡಿದ್ದಾರೆ. ನಮ್ಮದು ಉತ್ತರ ಕರ್ನಾಟಕದವರು ಒಂದು ಆಶೆ, ಏನು ಆಶೆ ಅಂದ್ರೆ ಚಿಕ್ಕೋಡಿ ಜಿಲ್ಲಾ ಆಗಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ 15 ತಾಲೂಕು, 18 ಶಾಸಕರು ಇರುವ ಜಿಲ್ಲೆ, ದೊಡ್ಡ ಜಿಲ್ಲೆ. ನಾವು ಹಲವಾರು ವರ್ಷಗಳಿಂದ ಕೇಳ್ತಾ ಇದ್ದೀವಿ, ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿರಿ ಅಂಥೇಳಿ. ಪ್ರತಿ ಸಾರಿ ಮುಖ್ಯಮಂತ್ರಿಗಳು ಬೆಳಗಾವಿ ಬಂದಾಗ ನಾವೆಲ್ಲ ಶಾಸಕರು ಭೇಟಿಯಾದಾಗ ಹೇಳ್ತಾರೆ, ಇಲ್ಲ ನಾನು ಎಲ್ಲ ಶಾಸಕರನ್ನು ಕರೆದು ಮಾತಾಡಿ ನಾವು
ಚಿಕ್ಕೋಡಿ ಜಿಲ್ಲಾ ಜಿಲ್ಲೆ ಮಾಡೋದು ಅತ್ಯಂತ ಅವಶ್ಯಕತೆ ಐತೆ ಅಂತೇಳಿ ತಮ್ಮ ವಿಚಾರವನ್ನು ವ್ಯಕ್ತ ಮಾಡ್ತಾರೆ. ಆದರೆ ಇಲ್ಲಿ ಬೆಂಗಳೂರು ಬಂದಾಗ ಅದನ್ನು ವಿಚಾರವನ್ನು ಬಿಟ್ಟುಬಿಡ್ತಾರೆ. ಏನು ಕಾರಣ ಅನ್ನೋದು ನಮ್ಗೆ ಗೊತ್ತಿಲ್ಲ. ನೀವು ಬೆಳಗಾವಿ ಜಿಲ್ಲೆದಾಗ ಚಿಕ್ಕೋಡಿ ಜಿಲ್ಲಾ ಮಾಡಿರಿ, ಗೋಕಾಕ್ ಜಿಲ್ಲಾ ಮಾಡಿರಿ, ಬೈಲಹೊಂಗಲ ಜಿಲ್ಲಾ ಮಾಡಿರಿ, ನಮ್ದು ಅದ್ರ ಬಗ್ಗೆ ಏನೂ ತಕರಾರಿಲ್ಲ. ಆದರೆ ಚಿಕ್ಕೋಡಿ ಜಿಲ್ಲಾ ಇದು ಮಾಡೋದು ಅತ್ಯಂತ ಅವಶ್ಯಕತೆ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಅಥಣಿ ತಾಲೂಕಿನ ಗಡಿಯಿಂದ ಇವತ್ತು ಜನರು ಜಿಲ್ಲಾಧಿಕಾರಿಗಳ ಕಚೇರಿಗಳಲ್ಲಿ ಏನಾರು ಕೆಲಸ ಮಾಡ್ಕೊಳ್ಳಿಕ್ಕೆ ಬರಬೇಕಾದ್ರೆ ಸುಮಾರು 190 ಕಿಲೋಮೀಟರನ್ನು ಕ್ರಮಿಸಿ ಈ ಬೆಳಗಾವಿ ಬರಬೇಕಾಗತ್ತೆ. ಆ ದೃಷ್ಟಿಯಿಂದ ನಾನು ಸರ್ಕಾರಕ್ಕೆ ಪದೇ ಪದೇ ವಿನಂತಿ ಮಾಡ್ಕೋತಾ ಇದ್ದೀವಿ. ಯಾವ ವೇಳೆದಾಗ ಸದನ ಚಾಲೂ ಆಗ್ತೈತಿ ಬೆಂಗಳೂರಲ್ಲಿ ಅಥವಾ ಬೆಳಗಾವಿದಾಗ, ಅಲ್ಲಿ ಚಿಕ್ಕೋಡಿಯಲ್ಲಿ ಉಪೋಷಣ ಪ್ರಾರಂಭ ಆಗ್ತೈತಿ. ನಮ್ಮ ಸದನ ಮುಗಿಯೋವರೆಗೆ ಆಭರಣ ಉಪವಾಸನ ಎಲ್ಲ ಜನ ಮಾಡ್ತಾ ಇದ್ದಾರೆ. ದಯವಿಟ್ಟು ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ಏನು ಬೇಕು ಎಲ್ಲ ಆಫೀಸ್ಗಳು ನಮ್ಮ ಚಿಕ್ಕೋಡಿಯಲ್ಲಿ ಇರೋದರಿಂದ, ಜನರ ಬೇಡಿಕೆ ಇರೋದರಿಂದ ದಯವಿಟ್ಟು ಚಿಕ್ಕೋಡಿ ಒಂದು ಜಿಲ್ಲೆ ಅಂತ ಘೋಷಣೆ ಮಾಡಬೇಕು. ಚಿಕ್ಕೋಡಿಯಲ್ಲಿ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಆಸ್ಪತ್ರೆಯನ್ನು ಮಂಜೂರು ಮಾಡಿ ಅದಕ್ಕೆ 10 ಎಕರೆ ಜಮೀನವನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಸಭಾಪತಿಯವರಿಗೆ ನಾನು ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಸುಧಾಮ್ ದಾಸ್.